ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಲೇಪಾಕ್ಷಿ ದೇವಸ್ಥಾನದ ಹಿಸ್ಟ್ರಿ ಮತ್ತು ಇದರಲ್ಲಿ ತುಂಬ ವಿಶೇಷತೆಗಳಿದ್ದಾವೆ. ಏನಕ್ಕೆ ಅಂದರೆ ಈ ದೇವಾಲಯದಲ್ಲಿ ತುಂಬ ಮಿಸ್ಟರಿಯಸ್ ಅಂದರೆ ತುಂಬ ರಹಸ್ಯಗಳು ಇರುವಂಥ ಒಂದು ಪ್ಲೇಸ್ ಅಂದರೆ ಅದು ಲೇಪಾಕ್ಷಿ ಟೆಂಪಲ್ಲು. ಆ ಲೇಪಾಕ್ಷಿ ದೇವಾಲಯದಲ್ಲಿ ವೀರಭದ್ರ ಸ್ವಾಮಿಗೆ ಶಿವ ವಿಷ್ಣು ಕೂಡ ಪೂಜೆ ಮಾಡ್ತಾರೆ ಅಲ್ಲಿ. ಮತ್ತು ಇಲ್ಲಿ ಒಂದು ವಿಶೇಷತೆ ಏನಂದರೆ ಹ್ಯಾಂಗಿಂಗ್ ಪಿಲ್ಲರು ಮತ್ತು ನಂದಿ ಸ್ಟ್ಯಾಚು ಮತ್ತು 70 ವಿಭಿನ್ನ ಕಂಬಗಳು ಮತ್ತು ಸೀತೆದು 5 ಅಡಿ ಕಾಲಿನ ಪಾದ ಇರೋಂಥ ಗುರುತು, ಹೆಜ್ಜೆ ಗುರುತು, ಮತ್ತು ಇದು ಜಟಾಯು ಅನ್ನೋ ಪಕ್ಷಿ ಥೀಮು. ಅದು ರಾಮಾಯಣದ ರಾಮ ಹೇಗೆ ಜಟಾಯು ಪಕ್ಷಿ ಅಲ್ಲಿ ಸಿಗುತ್ತೆ ರಾಮನಿಗೆ, ಮತ್ತು ಏನಕ್ಕೋಸ್ಕರ ಅದನ್ನು ಲೇಪಾಕ್ಷಿ ಅಂತ ಹೆಸರು ದೇವಸ್ಥಾನಕ್ಕೆ ಬಂತು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು, ತುಂಬ ಆಶ್ಚರ್ಯಕರ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಈ ಲೇಪಾಕ್ಷಿ ಟೆಂಪಲಿಗೆ ರಿಲೇಟೆಡ್ ಎಲ್ಲ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇದ್ರ ಬಗ್ಗೆ ಹಿಸ್ಟ್ರಿ ಪ್ರತಿಯೊಬ್ಬರು ತಿಳ್ಕೋಬೇಕು ಮತ್ತು ಒಮ್ಮೆ ಆದರೂ ಭೇಟಿ ನೀಡಬೇಕು. ಏನಕ್ಕೆ ಅಂದರೆ ಇದು ಬೆಂಗಳೂರಿಂದ ನಿಯರ್ ಇರೋದ್ರಿಂದ ಎಲ್ಲರೂ ಇಲ್ಲಿಗೆ ಭೇಟಿ ನೀಡಿ ಪ್ರತಿಯೊಂದು ಇದ್ರ ಹಿಸ್ಟ್ರಿ ತಿಳ್ಕೋಬೇಕು. ಇದನ್ನೆಲ್ಲ ಪ್ರತಿಯೊಂದು ಹೇಗಿದೆ, ಇದು ಏನೇನಿದು ಅಂತ ಇಂದು ತಿಳ್ಕೋಬೇಕು. ತುಂಬಾ ಚೆನ್ನಾಗಿರೋ ಟೆಂಪಲ್ಲು ಇದು. ಹಾಗಾಗಿ ಪ್ರತಿಯೊಬ್ಬರು ಭೇಟಿ ನೀಡಲಿ ಅನ್ನೋ ಇಂಟೆನ್ಷನಿಂದ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ಹಿಸ್ಟ್ರಿ ಏನೇನು ಅಂತ ವೀಕ್ಷಕರೇ. ಇವಾಗ ನಾವು ಅಲ್ಲಿಗೆ ಹೇಗೆ ರೀಚ್ ಆಗೋದು ಅಂತ ನೋಡೋಣ ವೀಕ್ಷಕರೇ. ನೀವು ವಿಮಾನ, ಬೈ ಏರು, ಬೈ ರೋಡು, ಬೈ ಟ್ರೈನು ಎಲ್ಲ ರೀಚ್ ಆಗ್ಬೋದು ವೀಕ್ಷಕರೇ. ಬೈ ವೆಹಿಕಲಲ್ಲಿ ಹೋದರೆ ಬೆಂಗಳೂರಿಂದ ಬರೀ 120 ಕಿಲೋಮೀಟರ್ ಇರೋದ್ರಿಂದ ವೀಕ್ಷಕರೇ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು. ರೋಡ್ಗಳು ಅಷ್ಟು ತುಂಬ ಚೆನ್ನಾಗಿದೆ. ಮೇಯ್ನು ನೀವು ಹೈದರಾಬಾದ್ ಹೈವೇಲಿ ಹೋದರೆ ನಿಮಗೆ, NH ಹೈವೇಲಿ ಹೋದರೆ ನಿಮಗೆ ಕರ್ನಾಟಕ ಬಾರ್ಡ್ರಿಂದ ಬರೀ 10 ಕಿಲೋಮೀಟ್ರ್ ನಿಮಗೆ ಲೇಪಾಕ್ಷಿ ಟೆಂಪಲ್ ಸಿಗುತ್ತೆ. ಇಲ್ಲಾಂದರೆ ನೀವು ಬೆಂಗಳೂರಿಂದ 120 ಕಿಲೋಮೀಟ್ರ್, ಟ್ರೈನಲ್ಲಿ ಹೋದರೆ ಹಿಂದೂಪುರದಲ್ಲಿ ಇಳ್ಕೊಂಡ್ಬಿಟ್ಟು ನಿಮಗೆ 12 ಕಿಲೋಮೀಟ್ರ್ ವಾಪಸ್ ಬರಬೇಕು. ಮತ್ತು ನಿಮಗೆ ಏನಾದ್ರು ಏರಲ್ಲಿ ಹೋದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅಲ್ಲಿಂದ ನಿಮಗೆ ಒಂದು 90 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ನಿಮಗೆ ಪ್ರತಿಯೊಂದು ಬೆಂಗಳೂರಿಗೆ ತುಂಬಾ ನಿಯರ್ ಇರೋದ್ರೆ ನೀವು ಎಲ್ಲೆಯಿಂದ ಬಂದರೂ ತುಂಬ ಹೈವೇ ಸಕ್ಕತ್ತಾಗಿರೋದ್ರಿಂದ, ಮೇಯ್ನ್ ಹೈವೇಯಿಂದ 12 ಕಿಲೋಮೀಟ್ರ್ ಸಕ್ಕತ್ತಾಗಿದೆ ರೋಡು. ನಾವು ಹೋಗಿದ್ದು ಕಾರಲ್ಲಿ ಹೋಗಿದ್ದರಿಂದ ತುಂಬ ಚೆನ್ನಾಗಿದೆ. ನೀವು ಇಲ್ಲಿಗೆ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಇವಾಗ ದೇವಸ್ಥಾನದ ಭೇಟಿ ನೀಡುವ ಸಮಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಈ ದೇವಸ್ಥಾನ ಯಾವಾಗಲೂ 6 AM to 6 PM ತನಕ ಓಪನ್ ಆಗಿರುತ್ತೆ ವೀಕ್ಷಕರೇ. ನೀವು ಯಾವ ಟೈಮಲ್ಲಾದ್ರೂ ಭೇಟಿ ನೀಡ್ಬೋದು 6 AM to 6 PM ಒಳಗೆ ವೀಕ್ಷಕರೇ. ಏನಾದ್ರು ವಿಶೇಷ ಪೂಜೆಗಳಂದರೆ ಇಲ್ಲಿ ಶಿವರಾತ್ರಿಗೆ ವೀರಭದ್ರನಿಗೆ ಹೆಚ್ಚಿಗೆ ಪೂಜೆ ಮಾಡೋದ್ರಿಂದ ಶಿವರಾತ್ರಿ ಮತ್ತು ಯುಗಾದಿ ಮತ್ತು ಕಾರ್ತಿಕ ಪೌರ್ಣಮಿ ದಿನ ಎಲ್ಲ ಇಲ್ಲಿ ವಿಶೇಷ ಪೂಜೆಗಳು ನಡೀತವೆ ವೀಕ್ಷಕರೇ. ಅವತ್ತು ಹೋದರೆ ನೀವು ವಿಶೇಷ ಪೂಜೆನೂ ಮಾಡಿಸ್ಬೋದು ಮತ್ತು ನಿಮಗೆ ಅನ್ನ ಪ್ರಸಾದ ಅದು ಎಲ್ಲ ದೊರಕುತ್ತೆ ವೀಕ್ಷಕರೇ. ಬಾಕಿ ದಿನ ಹೋದರೆ ನೀವು ಟೆಂಪಲ್ನ ಕ್ಲೀನಾಗಿ ಇದು ಮಾಡ್ಬೋದು. ನಿಮಗೆ ಗೈಡು ಸಿಗ್ತಾರೆ ಅಲ್ಲಿ ಟೆಂಪಲ್ನ ಹಿಸ್ಟ್ರಿ ಬಗ್ಗೆ ತಿಳ್ಕೊಳೋದು, ಪ್ರತಿ ಡೀಟೇಲ್ಸು ಅದ್ರದ್ದು ಬಗ್ಗೆ. ಬಿಕಾಸ್ ಅದರಲ್ಲಿ ತುಂಬಾ ಹಿಸ್ಟ್ರಿ ನೀವು ಮಿಸ್ಟೀರಿಯಸ್ ಇರೋದ್ರಿಂದ, ಆಶ್ಚರ್ಯಕರ ವಿಷಯಗಳಿರೋದ್ರಿಂದ ನೀವು ಪ್ರತಿಯೊಂದನ್ನು ಅಲ್ಲಿ ಹೋಗಿ ತಿಳ್ಕೊಳೋದು ತುಂಬ ಒಳ್ಳೆಯದು. ಇಲ್ಲಾಂದ್ರೂ ಹೋಗಿ ನೋಡೋಕ್ಕಾದ್ರು ಅಟ್ಲೀಸ್ಟ್ ನಿಮಗೆ 3-4 ಅವರ್ಸ್ ಟೈಮ್ ಬೇಕೇ ಬೇಕು. ಎಲ್ಲದೂ ಕ್ಲೀನಾಗಿ ನೋಡಿಕೊಂಡು ಒನ್ ಡೇ ನೀವು ಸ್ಪೆಂಡ್ ಮಾಡ್ಬೋದು ವೀಕ್ಷಕರೇ ಅಲ್ಲಿ. ಇವಾಗ ದೇವಸ್ಥಾನದ ಸ್ವಲ್ಪ ಹಿಸ್ಟ್ರಿನ ತಿಳ್ಕೊಳ್ಳೋಣ ವೀಕ್ಷಕರೇ. ಈ ದೇವಾಲಯನ ಲೇಪಾಕ್ಷಿ ದೇವಾಲಯ ಮತ್ತು ಹ್ಯಾಂಗಿಂಗ್ ಪಿಲ್ಲರ್ ದೇವಾಲಯ ಅಂತ ಕೂಡ ಕರೀತಾರೆ ವೀಕ್ಷಕರೇ. ಇದನ್ನು 16ನೇ ಶತಮಾನದಲ್ಲಿ ವಿಜಯನಗರ ಕಾಲದಲ್ಲಿ ಇದನ್ನು ವಿಜಯನಗರ ಶೈಲಿಯ ಶಿಲ್ಪಕಲೆಗಳ ಆಧಾರದ ಮೇಲೆ ಅದನ್ನು ಕೆತ್ತನೆ ಮಾಡಲಾಗಿದೆ ವೀಕ್ಷಕರೇ. ಇಲ್ಲಿ ತುಂಬ ರೋಮಾಂಚನಕರವಾಗಿ ಅದರದ್ದು ಪೇಂಟಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಮತ್ತು 70 ಪಿಲ್ಲರ್ಗಳಿದೆ. ಒಂದೊಂದು ಪಿಲ್ಲರ್ ಕೂಡ ಒಂದೊಂದು ಡಿಫ್ರೆಂಟ್ ಆರ್ಕಿಟೆಕ್ಚರ್ ಆಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ಅದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಅದನ್ನು ಹೋಗಿ ನೀವು ಅಲ್ಲಿ ಡೀಟೇಲಾಗಿ ಯಾರ ಹತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಅಥವಾ ನಿಮಗೆ ಡೀಟೇಲಾಗಿ ಓದಿದಾಗ ಪ್ರತಿಯೊಂದು ಪಿಲ್ಲರ್ದು ಆ ಹ್ಯಾಂಗಿಂಗ್ ಪಿಲ್ಲರ್ ಏನಕ್ಕೋಸ್ಕರ ಅದನ್ನು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಕರೀತಾರೆ, ಅದನ್ನು ಯಾವ ಥರ ಕೆತ್ತನೆ ಮಾಡಲಾಗಿದೆ, ಅದನ್ನ ರಹಸ್ಯವನ್ನು ಇದುವರೆಗೂ ಯಾರೂ ಬೆಚ್ಚಕ್ಕಾಗಿಲ್ಲ, ಏನಕ್ಕೋಸ್ಕರ ಅದನ್ನು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಕರೀತಾರೆ ಅಂತ ವೀಕ್ಷಕರೇ. ಈ ವಿಜಯನಗರದ ಟೆಂಪಲ್ನ ಇಬ್ಬರು ಅಣ್ಣ ತಮ್ಮಂದಿರು ಅಂದರೆ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರು ಆ ಟೆಂಪಲ್ನ ಕೆತ್ತನೆ ಮಾಡಿದಂತೆ ಅಂದರೆ ನಿರ್ಮಿಸಿದ್ದಂತೆ ವೀಕ್ಷಕರೇ. ಅದು ಕೂಡ 16ನೇ ಶತಮಾನದಲ್ಲಿ ವಿಜಯನಗರ ರಾಜನೊಂದಿಗೆ ಕೆಲಸ ಮಾಡ್ತಿದ್ದಿದ್ದು. ಅವರು ವಿಜಯನಗರದಲ್ಲಿ ಆಳ್ವಿಕೆ ಮಾಡ್ತಿದ್ದಿಲ್ಲ. ಕಿಂಗ್ ಹೊತ್ತಿಗೆ ಈ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಶಿಲ್ಪಿಗಳು ಅದು ಕೆಲಸ ಮಾಡ್ತಿದ್ರು. ಅವರು ಕೂಡ ಅವನ್ನ ಕೆತ್ತನೆ ಮಾಡಾಗೆ. ಇನ್ನೊಂದು ಪ್ರಕಾರ ಅಗಸ್ತ್ಯ ಋಷಿ ಮುನಿಗಳು ಕೂಡ ಇದನ್ನು ಪೌರಾಣಿಕವಾಗಿ ಇದನ್ನು ಆ ಕಾಲದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಪೌರಾಣಿಕ ನಂಬಿಕೆ ವೀಕ್ಷಕರೇ. ಇನ್ನೂ ತುಂಬ ನೋಡಿ ಇವೆಲ್ಲ ಮಿಸ್ಟರಿಯಸ್ ಹಿಸ್ಟ್ರಿ. ಆ್ಯಕ್ಚುಲಿ ಯಾರು ಕರೆಕ್ಟಾಗಿ ಕೆತ್ತನೆ ಮಾಡಿದ್ದಾರೆ, ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಏನಕ್ಕೆ ಕರೀತಾರೆ, ಅಗಸ್ತ್ಯ ಋಷಿಗಳೇ ಕೆತ್ತನೆ ಮಾಡಿದ್ದ ಅಥವಾ ವೀರಣ್ಣ ಮತ್ತು ವಿರೂಪಣ್ಣನೇ ಕೆತ್ತನೆ ಮಾಡಿದ್ದ ಅನ್ನೋದೇ ತುಂಬ ಜನಗಳಿಗೆಲ್ಲ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ನಾವು ಹಿಸ್ಟ್ರಿ ಓದೋದ್ರಿಂದ ತುಂಬ ಜನ ಹೇಳೋದು ವಿಜಯನಗರ ಕಾಲದಲ್ಲಿ ವಿರೂಪಣ್ಣ ಮತ್ತು ವೀರಣ್ಣ
ವೀರಣ್ಣ ಎಂಬ ಇಬ್ಬರು ಸಹೋದರರು ಅದನ್ನು ಕೆತ್ತನೆ ಮಾಡಿರೋದು ಅಂತ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ರಾಮಾಯಣಕ್ಕೂ ಕೂಡ ತುಂಬಾ ನಂಟಿದೆ ವೀಕ್ಷಕರೇ. ಏನಕ್ಕೆ ಅಂದರೆ ಇಲ್ಲಿ ಜಟಾಯು ಪಕ್ಷಿ ಹೇಳಿದ್ನಲ್ಲ, ಅಲ್ಲಿ ಜಟಾಯು ಪಕ್ಷಿದೊಂದು ಥೀಮ್ ಪಾರ್ಕೇ ಇದೆ. ಆ ಜಟಾಯು ಪಕ್ಷಿ ಏನಕ್ಕೋಸ್ಕರ ಅಲ್ಲಿ ಮಾಡಿರು ಅಂದರೆ, ಇಲ್ಲಿ ನಿಮಗೆ ರಾಮ ಮತ್ತು ಸೀತಾ ಕತೆ ಗೊತ್ತಿರಬೇಕಲ್ವ. ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಿರ್ತಾನಲ್ಲ, ಅಪಹರಿಸಿ ತಗೊಂಡು ಹೋಗ್ತಿರ್ತಾನಲ್ಲ, ಆವಾಗ ಆ ಸೀತೆಯನ್ನು ರಕ್ಷಿಸಲು ಜಟಾಯು ಎಂಬ ಪಕ್ಷಿ, ಆ ಪಕ್ಷಿ ಹೋರಾಟ ಮಾಡಿ ಕೊನೆಗೆ ತೀವ್ರ ಗಾಯಗೊಂಡ ಮೇಲೆ ಅದು ಅಲ್ಲಿ ಆಕಾಶದಿಂದ ಅದೇ ಲೇಪಾಕ್ಷಿ, ಅದರಲ್ಲಿ ಆ ಪ್ಲೇಸ್, ಅದು ಹಳ್ಳಿದು ಡಿಫ್ರೆಂಟ್ ಹೆಸರು ಹಳ್ಳಿದು, ಅಲ್ಲಿ ಬೀಳುತ್ತಂತೆ ವೀಕ್ಷಕರೇ. ಆ ಸಮಯಕ್ಕೆ ರಾಮ ಸೀತೆಯನ್ನು ಹುಡ್ಕೊಂಡು ಹೋಗಬೇಕಾದ್ರೆ, ಆ ಮಾರ್ಗದಲ್ಲಿ ಬರಬೇಕಾದ್ರೆ ಅಲ್ಲಿ ಹಕ್ಕಿ, ಆ ಜಟಾಯು ಪಕ್ಷಿ ಅಲ್ಲಿ ಬಿದ್ದಿರೋದನ್ನು ಕಂಡು ಅದನ್ನು ಗಾಯದಿಂದ ಅದು ಹೇಳೋಕ್ಕಾಗ್ತಿರಲ್ಲ. ಆವಾಗ ರಾಮ ಏನಂತಾನೆ ಅಂದರೆ ಅದಕ್ಕೆ ಲೇ ಪಕ್ಷಿ ಎಂದು ಕೂಗ್ತಾನಂತೆ. ಲೇ ಪಕ್ಷಿ ಅಂತ ಕೂಗಿದಾಗ, ಲೇ ಪಕ್ಷಿ ಅಂತ ಕೂಗಿದಾಗ ಅದನ್ನೇ ಹೆಸರು ಮುಂದೆ ಮುಂದೆ ಕರೆಯೋದಕ್ಕೆ ಲೇಪಾಕ್ಷಿ ಅಂತ ಅದು ಕರೆಯಲ್ಪಟ್ಟಿದ್ದಂತೆ ವೀಕ್ಷಕರೇ. ಆ ಪ್ಲೇಸಿಗೆ ನೋಡಿ ಯಾವ ಥರ ರಾಮಾಯಣದ ನಂಟು ಇದೆ. ನೀವು ಅಲ್ಲಿ ಹೋದರೆ ಆ ಜಟಾಯು ಪಕ್ಷಿದು ಥೀಮ್ ಪಾರ್ಕೆ, ಅದು ತುಂಬ ಬಿಗ್ ರಾಕ್ ಮೇಲೆ ಆ ಜಟಾಯು ಪಕ್ಷಿಗಳನ್ನೇ ಅಲ್ಲಿ ಆ ಜಟಾಯು ಪಕ್ಷಿ ಥೀಮ್ ಪಾರ್ಕೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಪರ್ ಪರ್ಸನಿಗೆ 10 ರೂಪಾಯಿ ಇರುತ್ತೆ. ನೀವು ಆ ಥೀಮ್ ಪಾರ್ಕು ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಅದು ಥೀಮ್ ಪಾರ್ಕು. ಅಲ್ಲಿ ನೀವು ಸ್ಪೆಂಡ್ ಮಾಡೋಕ್ಕೆ ಅಲ್ಲಿ ಮೇಲೆ ಹೋಗಿ ನೀವು ರಾಮಾಯಣದ ಅದೊಂದು ಅಲ್ಲಿ ಹೆಜ್ಜೆ ಗುರುತು ಬೇರೆ ಇದೆ, ಅದ್ರ ಮೇಲೆ ಒಂದು ರಾಮಂದೇನೋ, ಅದಾದಮೇಲೆ ನಿಮಗೆ ಆ ಜಟಾಯು ಪಕ್ಷಿದು ಎಲ್ಲ ಸ್ಟೋನ್ ಮೇಲೆ ಕ್ಲೀನಾಗಿ ಅದನ್ನು ಅಷ್ಟು ಚೆನ್ನಾಗಿ ನೀವು ನೋಡ್ಬೋದು ವೀಕ್ಷಕರೇ. ಹಾಗಾಗಿ ಅದು ರಾಮಾಯಣಕ್ಕೂ ಕೂಡ ಸ್ವಲ್ಪ ಲಿಂಕ್ ಇದೆ. ಮತ್ತು ಇಲ್ಲೊಂದು ನಿಮಗೆ ನಂದಿನೂ ಕೂಡ ಇದೆ. ಅದು ನಿಮಗೆ 20 ಅಡಿ ಉದ್ದ ಮತ್ತು 30 ಅಡಿ ಅಗಲ ಒಂದೇ ಒಂದು ಸ್ಟೋನಿಂದ ಕೆತ್ತನೆ ಮಾಡಿರೋಂಥ ಒಂದು ಶಿವನಂದಿ ಇದೆ ವೀಕ್ಷಕರೇ. ಅದನ್ನು ಕೂಡ ನೀವು ಸ್ಟಾರ್ಟಿಂಗ್ಗೆ ಲೇಪಾಕ್ಷಿ ಎಂಟ್ರಿ ಕೊಡ್ಬೇಕಾದ್ರೆ ನಂದಿ ನೋಡ್ಕೊಂಡು ಎಂಟ್ರಿ ಕೊಡ್ತೀರಾ. ಮತ್ತು ಅಲ್ಲೇ ಪಕ್ಕದ ಸ್ಟೋನ್ ಮೇಲೆ ಲೇಪಾಕ್ಷಿ ಅಂತ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ವೀಕ್ಷಕರೇ. ಪಕ್ಕದಲ್ಲೇ ಒಂದು ಸ್ಮಾಲ್ ಲೇಕು ಇಟ್ಟಿದ್ದಾರೆ, ಅದರೊಳಗೆಲ್ಲ ಮೀನು, ಆಮೆ ಎಲ್ಲ ಅಷ್ಟು ಚೆನ್ನಾಗಿದ್ದಾವೆ. ಕೋತಿಗಳಂತ ಕೇಳಬೇಕಾದ್ರೆ ತುಂಬಾ ಇದಾವೆ ಅಲ್ಲೆಲ್ಲ ಲೇಪಾಕ್ಷಿಲಿ, ಅಷ್ಟು ಚೆನ್ನಾಗಿದೆ. ನೀವು ಫಸ್ಟ್ ಎಂಟ್ರಿ ಕೊಡದೆ ನಂದಿ ನೋಡಿಕೊಂಡೆ ನೀವು ವೀರಭದ್ರ ಸ್ವಾಮಿ ಟೆಂಪಲ್ಗೆ ಎಂಟ್ರಿ ಕೊಡೋದು ವೀಕ್ಷಕರೇ. ಒನ್ಸ್ ನೀವು ಟೆಂಪಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ನೀವು ಟೆಂಪಲ್ ಅದು ಮುಂದೆ ಗೋಪುರನೂ ಕೂಡ ಅಷ್ಟೇ ದೊಡ್ಡದು. ಅದೊಂದು ಎಂಥ ಸ್ಟೋನ್ ಮೇಲೆ ಕಟ್ಟಿದ್ದಾರೆ ಆ ವೀರಭದ್ರ ಟೆಂಪಲ್ ಅಂದರೆ, ಅದು ಪೌರಾಣಿಕವಾಗಿ ಒಂದು ಆಮೆ ಆಕಾರದ ಕಲ್ಲು ಮೇಲೆ, ಸ್ಟೋನ್ ಮೇಲೆ, ರಾಕ್ ಮೇಲೆ ಅದನ್ನು ವಿಜಯನಗರದ ವೀರಭದ್ರ ಸ್ವಾಮಿ ಟೆಂಪಲ್ನ ಆ ಹೋಲ್ ಟೆಂಪಲ್ನ ಕೆತ್ತನೆ ಮಾಡಿದಾರಂತೆ ವೀಕ್ಷಕರೇ. ಅದು ಒಂದು ಪೌರಾಣಿಕವಾಗಿ ಹೇಳ್ತಾರೆ. ಮತ್ತು ಅಲ್ಲಿ ತುಂಬಾ ವಿಶೇಷತೆಗಳಲ್ಲಿ ನೀವು ಒಳಗಡೆ ಹೋದರೆ ಏನೇನು ನೀವು ಹ್ಯಾಂಗಿಂಗ್ ಪಿಲ್ಲರ್ ನೋಡ್ಬೋದು, 70 ಕಂಬಗಳು ನೋಡ್ಬೋದು, ಡಿಫ್ರೆಂಟ್ ಆಗಿರೋ ಮತ್ತು ಆರ್ಕಿಟೆಕ್ಚರ್ ಆಗಿ 70 ಕಂಬಗಳು ನೋಡ್ಬೋದು. ನೀವು ಗಣೇಶನ ವಿಗ್ರಹ ನೋಡ್ಬೋದು, ಮತ್ತು ನಾಗಲಿಂಗನ ನೋಡ್ಬೋದು, ಮತ್ತು ನಿಮಗೆ ಸೀತೆದು ಪಾದದು ಇದು ಗುರುತುಗಳು ನೋಡ್ಬೋದು. ಮತ್ತು ನಿಮಗೊಂದು ಹಳೆಯ ಕಾಲದ ಹಳ್ಳಿ ಮರ ಮತ್ತು ಅದು ಇದು ಬಸವನ ಹೂವಿನ ಮರ ಇರುತ್ತಲ್ಲ, ಅದೂ ಕೂಡ ನಿಮಗೆ ಅಲ್ಲಿ ಕಟ್ಬಿಟ್ಟು ತುಂಬ ವರ್ಷದ್ದು, ಅವೆಲ್ಲ ಎಷ್ಟೋ 100 ವರ್ಷದ ಮರಗಳು. ಅದು ಪ್ರತಿಯೊಂದು ಒಳಗಡೆ ಹೋಗ್ಬಿಟ್ರೆ ನೀವು ಅದನ್ನು ವರ್ಣಿಸೋಕ್ಕೆ ಸಾಗಲ್ಲ. ಒಂದೊಂದು ನೀವು ಈಗ ಬೇಲೂರು, ಹಳೆಬೀಡು ಯಾವ್ದಾದ್ರು ನೀವು ಹಿಸ್ಟಾರಿಕಲ್ಲು ಹಂಪಿಗೆಲ್ಲ ಹೋದರೆ ಯಾವ ಥರ ನೀವು ಒಂದೊಂದು ಪಿಲ್ಲರ್ಗಳಾಗಲಿ, ಒಂದೊಂದು ದೇವಸ್ಥಾನದ್ದು ಇದು ಸರೌಂಡಿಂಗ್ಸ್ ಆಗಲಿ ನೋಡ್ತಿರಲ್ಲ, ಅಷ್ಟು ಚೆನ್ನಾಗಿ ಅದನ್ನು ಆರ್ಕಿಟೆಕ್ಚರ್ನ ಇದು ಮಾಡಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಮೇಯ್ನ್ಲಿ ನಿಮಗೆ ವೀರಭದ್ರ, ನೀವು ಒಳಗಡೆ ಟೆಂಪಲ್ ಒಳಗಡೆ ಹೋದರೆ ತುಂಬ ದೇವರುಗಳಿದ್ದಾವೆ. ಶಿವನವು ಅವತಾರಗಳಾಗಲಿ, ವೀರಭದ್ರ ಸ್ವಾಮಿದಾಗಲಿ, ಮತ್ತು ಚಾಮುಂಡೇಶ್ವರಿ ಆಗಲಿ, ಪ್ರತಿಯೊಂದು ದೇವ್ರುಗಳ್ನು ಇನ್ನೂ ಪೂಜೆ ಮಾಡ್ತಿರಲ್ಲ, ಮುಟ್ಟಬಾರ್ದು ಒಳಗಡೆ. ಬಟ್ ಮೇಯ್ನ್ ದೇವರು ವೀರಭದ್ರ ಸ್ವಾಮಿಯಲ್ಲಿ ಪೂಜೆ ಮಾಡೋದು ವೀಕ್ಷಕರೇ. ಈಗ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆಗಳು ಮತ್ತು ಆಶ್ಚರ್ಯಕರವಾದ ಸಂಗತಿಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಇದನ್ನು ಮೇನು ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ವೀಕ್ಷಕರೇ. ಫಸ್ಟ್ ಬಂದ್ಬಿಟ್ಟು ವೀರಭದ್ರನ ವಿಗ್ರಹ ವೀಕ್ಷಕರೇ. ಇದು ಉಗ್ರ ರೂಪದಲ್ಲಿರುವಂಥ ವೀರಭದ್ರ ವೀಕ್ಷಕರೇ. ಇದು 4 ತೋಳುಗಳು, ಆಯುಧಗಳು ಮತ್ತು ತಲೆಬುಳುಗಳನ್ನು ಹಿಡ್ಕೊಂಡಿರೋ ಅಂಥ ಒಂದು ಉಗ್ರ ಸ್ವರೂಪಿಯಾಗಿ ಇದನ್ನು ಕೆತ್ತನೆ ಮಾಡಲಾಗಿದೆ ವೀಕ್ಷಕರೇ. ಈ ಉಗ್ರ ನರಸಿಂಹನ ಒಂದು ಕಪ್ಪು ಕಲ್ಲಿನಿಂದ 12 ಅಡಿ ಎತ್ತರವಿರುವ ಒಂದು ಕಲ್ಲಿಂದ ಕೆತ್ತಿದ್ದಾರೆ ವೀಕ್ಷಕರೇ. ಇದಕ್ಕೆ ತುಂಬ ಆಭರಣಗಳು ಮತ್ತು ಹೂಗಳಿಂದ ಎವ್ರಿ ಡೇ ಅಲಂಕಾರ ಮಾಡಿರ್ತಾರೆ ವೀಕ್ಷಕರೇ. ಇದನ್ನು ಮುಖದಲ್ಲಿ ಆ ದೇವರು ಉಗ್ರ ನರಸಿಂಹ ಅದು ಇದೆಯಲ್ಲ ವೀರಭದ್ರನ ವಿಗ್ರಹ, ಅದರಲ್ಲೊಂದು ಆ ಮುಖದ ಭಾವವನ್ನೇ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಮತ್ತು ಇದನ್ನು ತುಂಬ ಶಕ್ತಿಶಾಲಿ ದೇವರು ಮತ್ತು ಅಂತ ತುಂಬ ಜನಗಳು ನಂಬಿಕೆನ ಇಟ್ಟಿದ್ದಾರೆ. ಮತ್ತು ತುಂಬ ಜನಗಳು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಅವ್ರ ಇಷ್ಟಾರ್ಥನೂ ಪೂರೈಸ್ತದೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಇವಾಗ ಇನ್ನೊಂದು ಆಕರ್ಷಣೆ ಬಗ್ಗೆ ತಿಳ್ಕೊಳ್ಳೋಣ
ವೀಕ್ಷಕರೇ, ಅದೇ ನಾಗಲಿಂಗಂ ವೀಕ್ಷಕರೇ. ಈ ದೇವಾಲಯದಲ್ಲಿ ಈ ನಾಗಲಿಂಗಂ ಎಷ್ಟು ಆಶ್ಚರ್ಯಕರವಾದದ್ದು ಅಂದರೆ, ಇದನ್ನು ಒಂದೇ ಒಂದು ಸ್ಟೋನಿಂದ ಕೆತ್ತನೆ ಮಾಡಿರೋದು, ಅದು ಕೂಡ 27 ಅಡಿ ಇರೋವಂಥ ಕಲ್ಲಿಂದ ಕೆತ್ತನೆ ಮಾಡಿರೋದು ವೀಕ್ಷಕರೇ. ಇದ್ರದ್ದೊಂದು ಹಿಂದಿನ ದಂತಕಥೆ ಏನಂದರೆ ವೀಕ್ಷಕರೇ, ಇದನ್ನು ನಾನು ವಾಸ್ತುಶಿಲ್ಪಿಗಳಾದ ವೀರಣ್ಣ ಮತ್ತು ವಿರೂಪಣ್ಣನ ಇಬ್ಬರು ಹೇಳಿದ್ನಲ್ಲ, ಈ ಟೆಂಪಲ್ನ ಅವರೇ ಕನ್ಸ್ಟ್ರಕ್ಟ್ ಮಾಡಿದ್ದು. ಅವರು ಸಹೋದರರು ಸೇರಿಕೊಂಡು ಇದನ್ನು ಒಂದೇ ಗಂಟೆಯಲ್ಲಿ ಇದನ್ನು ಕೆತ್ತನೆ ಮಾಡಿರೋದು ವೀಕ್ಷಕರೇ. ಅವ್ರ ತಾಯಿ ಊಟ ತರುವ ಸಮಯದಲ್ಲಿ, ಊಟ ತರಕ್ಕೆ ಹೋಗೋ ಸಮಯದಲ್ಲಿ ಅವರಿಬ್ಬರೂ ಈ ನಾಗಲಿಂಗವನ್ನು ಒಂದೇ ಗಂಟೆಯಲ್ಲಿ ಕೆತ್ತನೆ ಮಾಡಿದಾರಂತೆ ವೀಕ್ಷಕರೇ. ಅದೇ ವಿಶೇಷ. ಮತ್ತು ಇದನ್ನು ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ, ನೀವು ಅದು ನೋಡಬೇಕು. ಸುತ್ತಲೂ 7 ಎಡೆಯ ನಾಗ, ಆ ದೇವರು 7 ಎಡೆ ಸರ್ಪ ಇರುವಂಥ, ಸುತ್ತಲೂ 7 ಎಡೆ, ಅದು ಮೇಲೆ 7 ಎಡೆ ಸರ್ಪ, ಮಧ್ಯದಲ್ಲಿ ಶಿವಲಿಂಗ. ಆ ಥರ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇದನ್ನು ಶಿವಲಿಂಗಂ ಅಂತ ಹೇಳ್ತಾರೆ ವೀಕ್ಷಕರೇ. ಇದು ದೇವಾಲಯದ ಪೂರ್ವ ದಿಕ್ಕಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಇದನ್ನು ನೋಡೋಕ್ಕೆ, ಅದನ್ನು ಕಲ್ಲಲ್ಲಿ ಒಂದು ಕಲ್ಲಲ್ಲಿ ಆ ಥರ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅದನ್ನು ಅಂದರೆ, ಆ ಶಿವಲಿಂಗನ ಅಷ್ಟು ನೋಡೋಕ್ಕೆ, ಆ ಶಿವಲಿಂಗದ ಮೇಲೆ 7 ಎಡೆಯ ಸರ್ಪ, ಅಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದ್ದಾರೆ ವೀಕ್ಷಕ. ಅದನ್ನು ನೋಡೋಕ್ಕೆ ನಮ್ಮ ಕಣ್ಗಳು ಸಾಲದು. ಮತ್ತು ಇದ್ರ ಹಿಂದ್ಗಡೆ ಸೇಮ್ ಸ್ಟೋನಲ್ಲೇ ಗಣಪತಿ ವಿಗ್ರಹ ಕೂಡ ಕೆತ್ತನೆ ಮಾಡಿದ್ದಾರೆ. ಆ ಗಣೇಶನ ವಿಗ್ರಹನೂ ಅಷ್ಟೇ, ಈ ಗಣೇಶನೇ ಎದ್ದು ಬಂದು ಕೂತಿರೋ ಥರ ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಒಂದೊಂದು ಕಲ್ಲುಗಳು ಕೂಡ ಒಂದೊಂದು ಸ್ಟೋರಿ ಹೇಳುತ್ತೆ ಇಲ್ಲಿ ಲೇಪಾಕ್ಷಿ ಟೆಂಪಲಲ್ಲಿ. ಅಷ್ಟು ಚೆನ್ನಾಗಿ ನೀವೇನಾದ್ರು ನಾಗಲಿಂಗಮ್ಮು ಮತ್ತು ಪಕ್ಕದಲ್ಲಿರೋ ಗಣೇಶನ ಮೂರ್ತಿಗಳೆಲ್ಲ ಕೆತ್ತನೆ ಮಾಡೋದು ನೋಡಿಬಿಟ್ರೆ, ಇದೆಲ್ಲ ಯಾವ ಥರ ಕೆತ್ತನೆ ಮಾಡಿದ್ದೀರ. ನೀವೆಲ್ಲ ಬೇರೆ ಕಡೆ ಹಂಪಿ, ಬೇಲೂರು, ಹಳೆಬೀಡೆಲ್ಲ ಹೋದರೆ ನೋಡಿದ್ದೀರಾ. ಬಟ್ ಇಲ್ಲಿ ಟೆಂಪಲ್ ವಿಗ್ರಹಗಳನ್ನೇ ಅಷ್ಟು ಚೆನ್ನಾಗಿ, ಶಿವಂದು 7 ಎಡೆ ಸರ್ಪಂದು, ಗಣೇಶಂದು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ಬಂದು ನಾವೆಲ್ಲರೂ ಪ್ರತಿಯೊಬ್ಬರು ವೀಕ್ಷಣೆ ಮಾಡಬೇಕು ಇಂಥ ಪ್ಲೇಸಸ್ಗಳನ್ನ ಆ್ಯಕ್ಚುಲಿ. ವೀಕ್ಷಕರೇ, ಈಗಾಗಲೇ ನಾನು ಹೇಳ್ದಂಗೆ ನಂದಿ ಸ್ಟ್ಯಾಚು ಒಂದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಿಮಗೆ ದೇವಸ್ಥಾನದಿಂದ 200 ಮೀಟ್ರಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಅದು ನಿಮಗೆ 15 ಅಡಿಯಿಂದ 20 ಅಡಿ ಎತ್ತರ ಇರೋಂಥ ಒಂದು, 15 ಅಡಿ ಎತ್ತರ ಮತ್ತು 27 ಅಡಿ ಉದ್ದ ಇರುವ ಒಂದು ನಂದಿ ವಿಗ್ರಹ ವೀಕ್ಷಕರೇ. ಅದನ್ನು ಅವರು ಒಂದೇ ಸ್ಟೋನಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹ, ನಂದಿ ಸ್ಟ್ಯಾಚು ವೀಕ್ಷಕರೇ. ಅದನ್ನು ಕೂಡ ಅಷ್ಟು ಭಾರತದ ಅತಿ ದೊಡ್ಡ ಪ್ರತಿಮೆಗಳಲ್ಲಿ ಇದು ಒಂದಾಗಿದೆ ವೀಕ್ಷಕರೇ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಯಾರು ಸ್ಟಾರ್ಟಿಂಗ್ ಹೋಗ್ತಾರೆ ದೇವಸ್ಥಾನಕ್ಕೆ, ಇದನ್ನು ನೋಡ್ಕೊಂಡು ಹೋಗಿ ವೀಕ್ಷಕರೇ. ಅದಾದಮೇಲೆ ಬರೋದೇ ವೀಕ್ಷಕರೇ, ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಸೀತೆಯ ಹೆಜ್ಜೆ ಗುರುತು ಏನಕ್ಕೆ ಅಂದರೆ, ನೀವು ಅಲ್ಲಿ ಟೆಂಪಲ್ನ ಪಕ್ಕದಲ್ಲಿ ನೀವು ಸುತ್ತುತ್ತಾ ಇರ್ಬೇಕಾದ್ರೆ, ಟೆಂಪಲ್ನ 3 ರೌಂಡ್ ಬರ್ತಾ ಇರ್ಬೇಕಾದ್ರೆ, 3 ರೌಂಡ್ ಬರ್ತಿರೋ, ನಿಮಗೆ ಇಷ್ಟ ಆಗಿ 2-3 ರೌಂಡ್ ಬರ್ತಿರೋ, ಬಟ್ ಆ ಟೆಂಪಲ್ನ ಸುತ್ತಾ ಇರ್ಬೇಕಾದ್ರೆ ಒಂದು ಸೀತೆಯ ಹೆಜ್ಜೆ ಗುರುತು ಅಂದರೆ ಆಂಜನೇಯ ಸ್ವಾಮಿ ಆಂಜನೇಯ ಇದೆ ಒಂದಲ್ಲೊಂದು, ನಿಮಗೆ ಆಂಜನೇಯಂದು ಹನುಮಾನ್ದು ಟೆಂಪಲ್ ಇದಿದೆ, ಅದನ್ನು ಕೆತ್ತನೆ ಮಾಡಿದ್ದಾರೆ ಕಲ್ಲಲ್ಲಿ. ಅದ್ರ ಪಕ್ಕ ಕೆಳಗಡೆನೇ ನಿಮಗೆ ಸೀತಾದೇವಿದು ಹೆಜ್ಜೆ ಗುರುತು ಸಿಗುತ್ತೆ ವೀಕ್ಷಕರೇ. ಏನಕ್ಕೆ ಅಂದರೆ ಅಲ್ಲಿ ಅದು ಹೆಜ್ಜೆ ಗುರುತು ಎಷ್ಟಿದೆ ಅಂದರೆ 9 ಇಂಚು ಉದ್ದ ಮತ್ತು 9 ಇಂಚು ಉದ್ದ ಮತ್ತು 6 ಇಂಚ್ ಅಗಲ ಇದೆ ಅಂತೆ ವೀಕ್ಷಕರೇ ಅದು. ಹಾಗಾಗಿ ಅದರದ್ದು ದಂತಕಥೆನೇ ಆ ಥರ. ಈಗ ಸೀತೆಯನ್ನು ಹೇಳಿದ್ನಲ್ಲ, ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರೆ, ಆಗ ಅದನ್ನು ಕಾಲು ಬೆರಳುಗಳನ್ನು ಇಲ್ಲಿ ಇದೊಂದು ಜಾಗದಲ್ಲಿ ಇಟ್ಟಿದ್ರು. ಸೀತೆ ಇದೊಂದು ಜಾಗದಲ್ಲಿ ತನ್ನ ಕಾಲು ಜಾಗವನ್ನು ಅವಳು ಅಲ್ಲಿಗ ಒಂದು ಸ್ಟೆಪ್ನ ಇಟ್ಟಿದ್ರು ಅಂತ ಸೀತಾದೇವಿ ಇಟ್ಟಿದ್ರು ಅಂತ ಹೇಳ್ಬೋದಂತೆ ವೀಕ್ಷಕರೇ. ಆ ಪಾದದ ಗುರುತೆ, ಸೀತಾದೇವಿ ಭಕ್ತದ ಗುರುತೆ ಅಲ್ಲಿ ಅಷ್ಟು ಚೆನ್ನಾಗಿ 9 ಇಂಚು ಉದ್ದ ಮತ್ತು 6 ಇಂಚು ಅಗಲದ ಅಷ್ಟು ಚೆನ್ನಾಗಿ ಅದಕ್ಕೆ ತುಂಬ ಜನ ಪೂಜೆನೂ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಅದೊಂದು ಇತಿಹಾಸ, ಅದು ರಾಮಾಯಣದ ಇತಿಹಾಸನೂ ಕೂಡ ಅಲ್ಲಿಗೆ ಅದು ವೀರಭದ್ರ ಸ್ವಾಮಿ ಟೆಂಪಲ್ಲಿಗೆ, ವಿಜಯನಗರದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಈ ಲೇಪಾಕ್ಷಿ ಟೆಂಪಲ್ಲಿಗೆ ಅದು ಒಂದು ರಾಮಾಯಣನ ಕೂಡ ಒಂದು ರೋಚಕವಾಗಿದೆ ವೀಕ್ಷಕರೇ ಅದು. ವೀಕ್ಷಕರೇ, ಇನ್ನೊಂದು ಮಿಸ್ಟೀರಿಯಸ್ ವಿಶೇಷ ಏನಂದರೆ, ರಹಸ್ಯವಾದದ್ದು ಏನಂದರೆ ಹ್ಯಾಂಗಿಂಗ್ ಪಿಲ್ಲರ್ ವೀಕ್ಷಕರೇ. ಇಲ್ಲಿ ತುಂಬಾ ವಿಶಿಷ್ಟವಾದದ್ದು ಅಂದರೆ, ಈ ಹ್ಯಾಂಗಿಂಗ್ ಪಿಲ್ಲರ್ ಕಥೆನೇ ಕೇಳೋಕ್ಕೆ ತುಂಬ ಜನ ಬರ್ತಾರೆ ಮತ್ತು ಇದಕ್ಕೋಸ್ಕರನೇ ಗೈಡು ಇಟ್ಕೊಳ್ತಾರೆ ವೀಕ್ಷಕರೇ. ಇದ್ರದ್ದು ಹಿಸ್ಟ್ರಿ ಏನು, ಬಟ್ ಇದು ತುಂಬ ಈಗಲೂ ಮಿಸ್ಟ್ರಿಯಾಗೆ ಉಳಿದಿದೆ. ತುಂಬ ಜನಕ್ಕೆ ಏನು ಅಂತ ಗೊತ್ತಿಲ್ಲ. ತುಂಬ ಜನ ಟ್ರೈ ಮಾಡೋಕ್ಕೆ ಹೋಗ್ತಾರೆ ಅದಕ್ಕೆ, ಬಟ್ ಅದನ್ನು ಅರ್ಥ ಆಗ್ತಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ವೀಕ್ಷಕರೇ. ಇಲ್ಲಿ 90 ಕಂಬಗಳಿದ್ದಾವೆ ವೀಕ್ಷಕರೇ, ಪಿಲ್ಲರ್ಗಳು 70 ಪಿಲ್ಲರ್ಗಳಿದ್ದಾವೆ ಇಲ್ಲಿ ದೇವಸ್ಥಾನದಲ್ಲಿ. ಆ ಒಂದೊಂದು ಪಿಲ್ಲರ್ಗಳು ಒಂದೊಂದು ಕತೆ ಹೇಳುತ್ತೆ ವೀಕ್ಷಕರೇ. ಅದರಲ್ಲಿ ಒಂದು ವಿಶೇಷವಾದದ್ದು ವೀಕ್ಷಕರೇ, ಅದು ಆಕಾಶ ಸ್ತಂಭ ಅಂತ ಕರೀತಾರೆ ವೀಕ್ಷಕರೇ. ಆ ಸ್ತಂಭದ ತಳಭಾಗದಲ್ಲಿ ಒಂದು ಸುಮಾರು 1/2 ಇಂಚು
ಅಂದರೆ ಅರ್ಧ ಇಂಚು ಅದಕ್ಕೂ ನಿಮಗೆ ಒಂದು ಪಿಲ್ಲರ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಹೇಗೆ ಮಾಡಿರ್ತಾರೆ, ಭೂಮಿಗೆ ಮತ್ತು ಅಥವಾ ಕಲ್ಲಿಂದ ಕಲ್ಲಿಗೆ ಒಂಚೂರು ಗ್ಯಾಪ್ ಇಲ್ದಲೇ ಒಂದು ಪಿಲ್ಲರ್ ಕೊಟ್ಟಿರ್ತಾರೆ. ಬಟ್ ಇದೊಂದು 70ರಲ್ಲಿ ಇದೊಂದು ಪಿಲ್ಲರ್ ಮಾತ್ರ ಭೂಮಿಯಿಂದ ಅಂದರೆ ಒಂದು ಸ್ಟೋನಿಂದ ಕೆಳಗಡೆ ಅದು ಗ್ಯಾಪ್ ಇದೆಯಂತೆ. ಅಂದರೆ ಗ್ಯಾಪ್ ಇದೆ ಅಂದರೆ ಹ್ಯಾಂಗ್ ಆಗಿದೆ ಅಂತ ಅರ್ಥ. ಅದು ಹ್ಯಾಂಗ್ ಆಗಿರೋದ್ರಿಂದ ನೋಡಿ, ಅದು ಹ್ಯಾಂಗ್ ಆಗಿದೆ ಅಂತೆ, ಬಟ್ ಹ್ಯಾಂಗ್ ಆಗಿದ್ರು ಅದು ಬೀಳಲ್ಲ, ಅದು ಅಷ್ಟು ಗಟ್ಟಿ ಇದೆ. ಇಲ್ಲಿ ತನಕ ಇದು ಇಷ್ಟೊಂದು ಅವಾಗಿಂದ ಎಷ್ಟೋ 16ನೇ ಶತಮಾನದಿಂದ ಇಲ್ಲಿ ತನಕ ಅದು ಹ್ಯಾಂಗಿಂಗ್ ಪಿಲ್ಲರು ಇನ್ನೂ ಹಾಗೇ ಇದೆ. ಅಂದರೆ ಇದು ಹ್ಯಾಂಗಿಂಗ್ ಪಿಲ್ಲರ್ ಕೆಳಗಡೆ ನಮಗೆ ಸ್ಪೇಸ್ ಇದೆ ಅಂತ ತುಂಬ ಜನ ಏನು ಮಾಡ್ತಾರೆ, ಅವ್ರು ದುಪ್ಪಟ್ಟ ತಂದಿದ್ರೆ, ಅವ್ರು ಸೀರೆ ತಂದಿದ್ರೆ ಕೆಳಗಡೆ ಹಾಗೇ ಎಳ್ಕೊಂಬರ್ತಾರೆ. ಅದೇನಾಗುತ್ತೆ, ಅರ್ಧಕ್ಕೆ ಹೋಗುತ್ತೆ, ಸ್ವಲ್ಪ ಕಚ್ಕೊಂಡಿದೆ. ಈಗೆಲ್ಲ ಹೋಗೋರು ಏನು ಮಾಡ್ತಾರೆ, ಇದು ಆಲ್ರೆಡಿ ಬಂದು ನೆಲಕ್ಕೆ ಕಚ್ಕೊಂಡ್ಬಿಟ್ಟಿದೆ, ಸ್ಪೇಸ್ ಇಲ್ಲ, ಅರ್ಧ ತನಕ ಹೋಗುತ್ತೆ. ಸ್ಮಾಲ್ ನಿಮಗೆ ಆ ಕಡೆಯಿಂದ ಈ ಸೈಡಿಂದ ಲೆಫ್ಟಿಂದ ಬಂದರು, ರೈಟ್ ಸೈಡಿಂದ ಬಂದರು, ಮಧ್ಯ ತನಕ ಹೋಗುತ್ತೆ, ಮಧ್ಯದಿಂದ ಈ ಕಡೆಗೆ ತೆಗಿಯೋಕ್ಕಾಗಲ್ಲ ಈಗ. ಬಟ್ ಅವಾಗೆಲ್ಲ ಏನು ಹೇಳ್ತಿದ್ರು, ಇದು ಫುಲ್ಲು ಹ್ಯಾಂಗಿಂಗ್ ಪಿಲ್ಲರ್. ಈಗಲೂ ಅದ್ರದ್ದು ಹ್ಯಾಂಗಿಂಗ್ ಪಿಲ್ಲರು ಇದೊಂದು ಇನ್ನೂ ಕರೆಕ್ಟಾಗಿ ಅದನ್ನು ಕೂರ್ತಿಲ್ಲ ನೆಲಕ್ಕೆ. ಅಂದರೆ ಅದು ಕರೆಕ್ಟಾಗಿ ಆ ಕಲ್ಲೊಳಗೆ ಮೇಲಕ್ಕೆ ಕೂತಿಲ್ಲ, ಅದು ಬರೀ ಸ್ಟಿಲ್ ಹ್ಯಾಂಗಿಂಗೇ ಆಗಿದೆ ಅಂತ ಈಗಲೂ ನಂಬ್ತಾರೆ ವೀಕ್ಷಕರೇ. ಹಾಗಾಗಿ ಅದ್ರದ್ದು ಹ್ಯಾಂಗಿಂಗ್ ಪಿಲ್ಲರ್ದು ನೀವೆಲ್ಲ ಅಲ್ಲೋಗಿ ನೋಡಲೇಬೇಕು, ಮತ್ತು ಆ ಸ್ಟೋರಿನ ಪ್ರತಿಯೊಬ್ಬರು ಅಲ್ಲಿ ತಿಳ್ಕೊಳ್ಲೇಬೇಕು ವೀಕ್ಷಕರೇ ನೀವು. ಹಾಗಾಗಿ ವೀಕ್ಷಕರೇ, ಇದು ತುಂಬಾ ಫೇಮಸ್ ಆಗಿರೋದು, ತುಂಬಾ ಮಿಸ್ಟೀರಿಯಸ್ಸು, ರಹಸ್ಯವಾದ ಹಿಸ್ಟ್ರಿಗಳು ಮತ್ತು ಆಶ್ಚರ್ಯಕಾದ ಸಂಗತಿಗಳು ಇಲ್ಲಿರೋದ್ರಿಂದ ಪ್ರತಿಯೊಬ್ಬರು ಯಾರ್ಯಾರು ಹಿಸ್ಟ್ರಿ ಬಗ್ಗೆ ಅಂದರೆ ಮಕ್ಕಳುಗಳು ಪ್ರತಿಯೊಬ್ಬರು ಇಲ್ಲಿ ಬಂದ್ಬಿಟ್ಟು ಆ ವೀರಭದ್ರದು ವಿಜಯನಗರ ಆರ್ಕಿಟೆಕ್ಚರು, ಹ್ಯಾಂಗಿಂಗ್ ಪಿಲ್ಲರು, ನಂದಿ ಸ್ಟ್ಯಾಚು, ಅವ್ರದ್ದು ಓಲ್ಡ್ ಪೇಂಟಿಂಗ್ ಯಾವ ಥರ ಕಲೆಗಳಿದ್ದಾವೆ ಅದರಲ್ಲಿ ಪ್ರತಿಯೊಂದು ಪಿಲ್ಲರ್ಗಳಲ್ಲಿ, ಅದು ಕನ್ಸ್ಟ್ರಕ್ಷನ್ನ ಯಾರು ಮಾಡಿರೋದು, ಯಾವ ಟೆಂಪಲ್ನ ಅಲ್ಲಿ ಪೂಜೆ ಮಾಡ್ತಾರೆ ಅನ್ನೋ ಪ್ರತಿಯೊಂದು ಹಿಸ್ಟ್ರಿನೂ ಕೂಡ ಪ್ರತಿಯೊಬ್ಬರು ತಿಳ್ಕೊಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ನಾವು ಹೋದಾಗ ನಮಗೂ ಗೊತ್ತಿರಲ್ಲ ಯಾವ ಥರ ಟೆಂಪಲ್ ಯಾವ ಥರ ಇರ್ತವೆ ಅಂತ. ಈ ಥರ ಟೆಂಪಲ್ಗಳು, ಹಿಸ್ಟಾರಿಕಲ್ ಟೆಂಪಲ್ಗಳು ಹೋದಾಗಲೇ ಗೊತ್ತಾಗೋದು ಯಾವ ಥರ ಅದು ಬಿಲ್ಡ್ ಆಗಿದ್ದಾವೆ. ಪ್ರತಿಯೊಂದು ಟೆಂಪಲ್ ಆಗಲಿ, ಪ್ರತಿಯೊಂದು ಪಿಲ್ಲರ್ ಆಗಲಿ, ಅಲ್ಲಿ ಪ್ರತಿಯೊಂದು ಅದು ಒಂದೊಂದು ಸ್ಟೋರಿ ಹೇಳ್ತವೆ ವೀಕ್ಷಕರೇ. ನೀವೇನಾದ್ರು ಗೈಡ್ ತೊಗೊಂಡ್ರೆ ಒಂದು ದಿನ ಎಲ್ಲ ಕೇಳ್ತಾ ಇರ್ಬೋದು. ಮತ್ತು ಅಲ್ಲಿ ರಾಮಾಯಣಕ್ಕೂ ಕೂಡ ಅದೊಂದು ಸ್ಟೋರಿ, ಅದು ಸೀತನ ಹೆಜ್ಜೆ ಗುರುತಾಗಲಿ, ರಾಮನ ಪಾದದಾಗಲಿ, ಆಂಜನೇಯನ ಸ್ಟ್ಯಾಚು ಆಗಲಿ, ಮತ್ತು ಅಲ್ಲಿ ಜಟಾಯು ಥೀಮ್ ಪಾರ್ಕ್ ಆಗಲಿ, ಆ ಜಟಾಯು ಪಕ್ಷಿನ ಈ ರಾಮ ಉಳಿಸಿರೋದಾಗಲಿ, ಆ ಥರ ಪ್ರತಿಯೊಂದು ಹಿಸ್ಟ್ರಿನೂ ಕೂಡ ಇಲ್ಲಿ ಅದು ಲೇಪಾಕ್ಷಿಲಿ ಕೂಡ ಪ್ರತಿಯೊಂದು ಹಿಸ್ಟ್ರಿನೂ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿವರೆಗೆ ಹೋಗಿಲ್ಲ ಲೇಪಾಕ್ಷಿಗೆ, ಪ್ರತಿಯೊಬ್ಬರು ಭೇಟಿ ನೀಡಿ. ಅಂದರೆ ಸ್ಯಾಟರ್ಡೆ ಸಂಡೇ ನೀವು ಹೋದರೆ ಆಲ್ಮೋಸ್ಟು ಬೇಗ ಹೋದರೆ ಬೆಂಗಳೂರಿಂದ ನೀವೇನು 1.5 ಕಾರ್ ಡ್ರೈವ್ ಅಂದರೆ 1.5 ಅವರಲ್ಲಿ ಹೋಗ್ಬೋದು ವೀಕ್ಷಕರೇ. ಮ್ಯಾಕ್ಸ್ 1.5 ಅವರಲ್ಲಿ ಹೋಗ್ಬೋದು ನೀವು ಅಲ್ಲಿಗೆ. ಅಲ್ಲಿ ಹೋದರೆ ಕ್ಲಿಯರಾಗಿ ಪ್ರತಿಯೊಂದನ್ನು, ಈ ಲೇಪಾಕ್ಷಿನಂತೂ ಯಾರೇ ನೋಡಿಲ್ಲೋ ಪ್ರತಿಯೊಬ್ಬರು ಹೋಗಿ ವೀಕ್ಷಣೆ ಮಾಡಿ. ಇದರಲ್ಲಿ ಪ್ರತಿಯೊಂದು ಅಂದರೆ ನೀವು ಪೂಜೆನ ಯಾರ್ಯಾರು ಶಿವನಿಗೆ ಭಕ್ತರಿದ್ದಾರೋ ಅವರಂತೂ ಮಿಸ್ ಮಾಡಲೇಬಾರ್ದು, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇದನ್ನು ಕ್ಲೀನಾಗೂ ಮೇಂಟೈನ್ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಂದನ್ನು ಪೂಜೆನೂ ನಡೀತವೆ ಇಲ್ಲಿ, ಮತ್ತು ಪ್ರತಿಯೊಂದು ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡೋದಿದೆ, ಪ್ರತಿಯೊಂದು ಚೆನ್ನಾಗೇ ಇದ್ದಾರೆ. ಒಂಚೂರು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅಷ್ಟು ಚೆನ್ನಾಗಿ ನೋಡಲಿಲ್ಲ ಅಲ್ಲಿ. ಬಟ್ ಅದರ್ ದೆನ್ ದಟ್ ನೀವು ಬೆಸ್ಟ್ ಟೈಮ್ ಯಾವಾಗ ವಿಸಿಟ್ ಮಾಡಬೇಕು ಅಂದರೆ ರೈನಿ ಸೀಸನ್ ಬಿಟ್ಬಿಟ್ಟು ಯಾವಾಗಲಾದ್ರು ವಿಸಿಟ್ ಮಾಡಿ ವೀಕ್ಷಕರೇ. ನೀವು ಯಾವಾಗ ವಿಸಿಟ್ ಮಾಡಿರೋ ಅಷ್ಟು ಚೆನ್ನಾಗಿರುತ್ತೆ. ಇದು ರೈನಿ ಸೀಸನ್ಲ್ಲಿ ಹೋದರೆ ಅಲ್ಲೆಲ್ಲ ತುಂಬ ಮಳೆ ಬಂದರೆ ಅಲ್ಲೆಲ್ಲ ಕಾರ್ ನಿಲ್ಸೋಕ್ಕೆ ಅದೆಲ್ಲ ಚೆನ್ನಾಗಿರಲ್ಲ. ಬಟ್ ಕಾರ್ ನಿಲ್ಸೋಕ್ಕೆಲ್ಲ ನೀವೇನಾದರೂ ಕಾರ್ ಕರೆಕ್ಟಾಗಿ ಇಲ್ಲೇ ದೂರದಲ್ಲಿ ನಿಲ್ಲಿಸಬೇಕು ಅಂದರೆ ಲೇಪಾಕ್ಷಿ ಟೆಂಪಲ್ ಹತ್ರ, ಲೇಪಾಕ್ಷಿ ಜಟಾಯು ಥೀಮ್ ಪಾರ್ಕ್ ಹತ್ರ ಹೋಗ್ಬೋದು, ಚೆನ್ನಾಗಿದೆ ಅಲ್ಲಿ ನಿಲ್ಲಿಸೋದ್ರೆ ನಿಮಗೆ ಕ್ಲೀನಾಗಿ ಟೆಂಪಲ್ನೆಲ್ಲ ಹಿಸ್ಟರಿ ಬಗ್ಗೆ ಎಲ್ಲ ತಿಳ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡು ಅನ್ನ ಪ್ರಸಾದನೂ ಎಲ್ಲದು ಇದು ಮಾಡಿಕೊಂಡು ನೀವು ಪೂಜೆನೂ ಬೇಕಾದ್ರೆ ಪೂಜೆನೂ ಮಾಡಿಸ್ಕೊಂಡು ವಾಪಸ್ ಬರ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಒಂದು ಸ್ಮಾಲ್ ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ದೀನಿ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನೀವು ಏನಾರು ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ಇದ್ರ ಬಗ್ಗೆ ಏನೇ ಬೇಕಾದರೂ ಅಂದರೆ. ಬಿಕಾಸ್ ನಾವು ಹೋಗಿ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಹಿಸ್ಟ್ರಿನೇ ತಿಳ್ಕೊಬಂದಿದ್ದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ಟೇಕ್ ಕೇರ್. ಬಾಯ್.